ಯಶಸ್ ಅವರು ಅಲ್ಲಿಂದ ಇಲ್ಲಿವರೆಗೂ ಅದೇ ಮೇಲೆ ಬುಕ್ ಇಟ್ಕೊಂಡು ನಡ್ಕೊಂಡ್ ಬರ್ತಾರೆ. ನಾನ್ ರೆಡಿ ಅಂದಾಗ ಬುಕ್ ಬೀಳ್ಸಿದ್ರೆ ಔಟ್ಯೋ ಸ್ಟಾರ್ಟ್. 1, 2, 3 ಸ್ಟಾರ್ಟ್. Very good. Let's clap for Achintana. And so here there is no winner or loser. What is the learning from this? All of you repeat. Learning equally. Where focus goes, Where focus goes, energy flows. energy flows. Sinchanga, Punashri, and Yashas. When you are coming from there to here, you had lot of disturbances. ಟೆನ್ಷನ್ ಇತ್ತು ಸ್ವಲ್ಪ. ಈತ ಬೀಳ್ಸ್ಬಿಡ್ತೀನ ಏನೋ ಬೋರನು ಎಲ್ಲ ನಾನು ನೋಡ್ತಾ ಇದ್ದಾರೆ, ಇವಾಗ ಏನಾಗತ್ತಪ್ಪ, ಹೌದಲ್ವಾ? ಅದೇ ತರ ನಾವು ಲೈಫಲ್ಲಿ ಇವಾಗ ನಿಮ್ಗೆ ಎಕ್ಸಾಮ್ ಇದೆ. ಹೌ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯು ಎಕ್ಸಾಮ್ ಇಸ್? ಯಾಕೆ ಎಕ್ಸಾಮ್ ತಾನೆ, ಏನೋ ಒಂದು ಪಾಸ್ ಆದ್ರೆ ಸಾಕಲ್ವಾ? ಪಾಸ್ ಆಗ್ಬೇಕು ತುಂಬ ಜಾಸ್ತಿ ಮಾರ್ಕ್ಸ್ ತಗೋಬೇಕಾ? ವೈ ಮೋರ್ ಮಾರ್ಕ್ಸ್? ಎಸ್, ಏನ್ ಅಚೀವ್ ಮಾಡಲ್ಲವಾ? ಏನ್ ಗೋಲು? ನೀವು ಅಲ್ಲಿಂದ ಇನ್ನು ಬರ್ಬೇಕಾದ್ರೆ ಒಂದು ಆಕ್ಷನ್ ಮಾಡ್ಬೇಕಾಗಿತ್ತು. ಏನ್ ಆಕ್ಷನ್? ಬಾಡಿ ಸ್ಟ್ರೈಟ್ ಆಗಿರ್ಬೇಕು, ಮೂವ್ ಮಾಡಬಾರ್ದಲ್ಲ, ಎಲ್ಲ ಅಲ್ಲಿ ಹೋಗ್ಬಾರ್ದು, ಆಕ್ಷನ್ಸ್ ಇರುತ್ತೆ. ಸೊ ಎಲ್ಲರೂ ರಿಪೀಟ್ ಮಾಡಿ. ನಾನು ಅವಾಗ ಒಂದು ಪ್ರಶ್ನೆ ಕೇಳಿದ್ದೆ, ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಆವರೇಜ್ ಪರ್ಸನ್. ಎಲ್ಲ ರಿಪೀಟ್ ಮಾಡಿ. ಡಿಫ್ರೆನ್ಸ್ ಬಿಟ್ವೀನ್ successful and average person Average person is the ability is the ability to take the to make the right action right action at the right time and the right time with the right people. with the right people. Very good. Let's clap for what is the right action you are going to do? Vaishnavi, please explain. Perfection. Vaishnavi says, have a perfect schedule. What do you mean by schedule? Please explain to your friends. Subject is difficult for me. I will take more time for Can you give example? What subject, which subject you feel it is very difficult for you? maths. Okay. Vaishnavi says mathematics is difficult. So what do you do, Vaishnavi? Okay, you practice mathematics. Okay, that is step number 1. Then what you do every day? I will study it. I will not wake up. Every day I will not wake up. Okay. So one action ಗೊತ್ತಾಯ್ತಾ? ಯಾವ್ದು ಸಬ್ಜೆಕ್ಟ್ ಕಷ್ಟ ಇಲ್ಲಪ್ಪ, ಜಾಸ್ತಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡಬೇಕು. ಒಂದು ಆಕ್ಷನ್ ಗೊತ್ತಾಯ್ತಲ್ವಾ? ಅದು ಇವ್ರು ವೈಷ್ಣವಿ ಮಾಡ್ತಾರೆ, ರಿಸಲ್ಟ್ ಬರುತ್ತೆ, ಸೆಕೆಂಡ್ ರ್ಯಾಂಕ್ ಬರ್ತದೆ. ಓಕೆ, ಥ್ಯಾಂಕ್ ಯು ವೈಷ್ಣವಿ. ಎಸ್ ಸ್ಟಾಪ್ ಫಾರ್ ವೈಷ್ಣವಿ. ಏನೇನು ಹೇಳಿ? 3 ಸಿ. ಫಸ್ಟು ಕ್ಲಿಯರ್ ಆಗಿ ಹೇಳ್ಬೇಕು. ಎರಡನೇದು ವಿವೇಕ, ಮೂರನೇದು ಕರೆಕ್ಟ್. ಟಾರ್ಚ್ ನೋಡಿದ್ರೆ ಎಲ್ಲಾರು? ಟಾರ್ಚ್ನ ನಾವು ಎಲ್ಲಿ ಇಡ್ತೀವೋ ಎಲ್ಲ ಲೈಟ್ ಅಲ್ಲೇ ಹೋಗ್ಬರಲ್ವಾ? ಸೊ ನಮ್ದು ಮೈಂಡ್ ಹಾಗೆ, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಒಂದ್ಸತಿ ನಾವು ಮನಸ್ಸು ಬಂದ್ಬಿಟ್ರೆ ನಾವು ಫೋಕಸ್ ಏನು ಮಾಡ್ತೀವಿ? ಯಾವ ಆ್ಯಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ? ಯಾವ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡ್ತೀವಿ? ಸ್ಟಡಿ ಮೇಲೆ. ಅರ್ಥ ಆಯ್ತಾ? ನಾನು ಏನು ಹೇಳಿದೆ? ಅಬಿಲಿಟಿ ಟು ಟೇಕ್ ದ ರೈಟ್ ಆ್ಯಕ್ಷನ್. ಆ ಆ್ಯಕ್ಷನ್ ತಗೋಬೇಕು. ಏನು ಆ್ಯಕ್ಷನ್ ಮಾಡಿದ್ರೆ ನಾನು ಫಸ್ಟ್ ರ್ಯಾಂಕ್ ಬರ್ಬೋದು. ಸೊ ಎಲ್ಲರೂ ಏನಲ್ಲಿ ಇಂಗ್ಲೀಷಲ್ಲಿ ಸಕ್ಸಸ್ ಲೀವ್ಸ್ ಬಿಹೈಂಡ್ ದ ಕ್ಲೂಸ್. Behind closed. ಇವಾಗ ನಾನು ಸಕ್ಸಸ್ ಅಂದರೆ ಬರೀ ರ್ಯಾಂಕ್ ಬಂದರೆ ಮಾತ್ರ ಸಕ್ಸಸ್ ಅಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ಪಾರ್ಟ್. ಫಸ್ಟ್ ರ್ಯಾಂಕ್ ಬರೋದೇ ಅದೇ ಮೇನ್ ಅಂತ ನಾನು ಹೇಳ್ತಾ ಇಲ್ಲ. ಲಾಸ್ಟ್ ಪಾಯಿಂಟ್ ಬಂದಿರೋರು ಕೂಡ ಲೈಫಲ್ಲಿ ಸಕ್ಸಸ್ ಆಗ್ಬೋದು. ಬಟ್ ನಾನೇನು ಹೇಳೋದು ಅಂದರೆ, ಒಂದು ಸಕ್ಸಸ್ ಆಗ್ಬೇಕಾದ್ರೆ ಏನು ಆ್ಯಕ್ಷನ್ ಮಾಡಿದ್ದಾರೆ ಅದನ್ನು ನೋಡಿ ಬೇರೆಯವ್ರದ್ದು, ಅದರಿಂದ ಕಲ್ತ್ಕೋಬೋದು. ಹೌದಲ್ವಾ? ರೈಟ್ ಆ್ಯಕ್ಷನ್ ಗೊತ್ತಾಗಬೇಕಾದ್ರೆ ಸಕ್ಸಸ್ಫುಲ್ ಪೀಪಲ್ ಅಬ್ಸರ್ವ್ ಮಾಡಿ ಬಂದು, ಆಮೇಲೆ ಎಲ್ಲಿ ಯಾವ ಆ್ಯಕ್ಷನ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಅಲ್ಲಿ ಫೋಕಸ್ ಮಾಡ್ತಾ ಹೋದಿ. ಕ್ಯಾಮ್ರಾ ನೋಡಿದ್ದಾರೆ ಎಲ್ಲಾರು? ಕ್ಯಾಮ್ರಾ ನೋಡಿತಿದೆಯಾ? ಕ್ಯಾಮ್ರಾ ಇಲ್ಲೇ ಇದೆ. ಸೊ ಇವರು ನನ್ನ ಹತ್ರ ತೆಗಿಬೇಕು ಅಂದ್ರೆ ಏನು ಮಾಡ್ತಾರೆ? ಝೂಮ್. ಓಕೆ, ಝೂಮ್ ನಮ್ಮ ಮೈಂಡು ಅದೇ ಥರ, ನಮ್ಮ ಬ್ರೈನಲ್ಲಿ
ಒಂದು ಎಲ್ಲರೂ ಆಲ್ ಆಫ್ ಯು ರಿಪೀಟ್ ರೆಟಿಕ್ಯುಲರ್ ಆರ್ಟಿಕ್ಯುಲೇಟಿಂಗ್ ಸಿಸ್ಟಮ್ RAS ಅನ್ನ ಇಂಗ್ಲಿಷ್ ಅಲ್ಲಿ ರೆಟಿಕ್ಯುಲರ್ ಆರ್ಟಿಕ್ಯುಲೇಟಿಂಗ್ ಸಿಸ್ಟಮ್. ಏನ್ ಬೇಕಾಯ್ತು ಪಿಕರ್ ಔಟ್ ಮಾಡುತ್ತೆ, ಯಾವ್ದು ಬೇಡವೋ ಅದನ್ನ ಪಿಕರ್ ಔಟ್ ಮಾಡುತ್ತೆ. ಕೆಲವೊಂದ್ಸತಿ ನಾವು ಬಿಟ್ಕ ಯೂಸ್ ಮಾಡ್ಬೇಕು. ಯಾವಾಗ ಗೊತ್ತಾ, ಎಸ್ಪೆಷಲಿ ನಿಮ್ಮ ಏಜಲ್ಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್ ಬೇಕಾದ್ರಿ ಮಾರು ಅನ್ಯತಾ ಭಾವಿಸ್ಬಾರ್ದು. ಈ ಏಜಲ್ಲಿ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ, ತೊಗೊಳ್ವಾ ಬಾಯ್ಸ್ ತುಂಬಾನೇ ಇರುತ್ತೆ. ಹಾಗೆ ಅಂದ್ಬಿಟ್ಟು ಅದಕ್ಕೆ ನೀವು ಫುಲ್ ಫೋಕಸ್ ಅಲ್ಲೇ ಮಾಡಿದ್ರೆ ಏನಾಗುತ್ತೆ ನೀವು ಹೇಳ್ಬೇಕು ಬಾಯ್ಸ್. ಅದು ಇದು ಹಾಸ್ಪಿಟ್ಲ್ ಇದಾ? ಎಸ್. ಇದು ನಮ್ಮ ಅಪ್ಪ ಸ್ವಲ್ಪ ಕಾಲು ಸ್ವಲ್ಪ ಇದು ತುಂಬಾನೇ ಇಂಜುರಿ ಆಗಿದೆ, ಇದು ಅಡ್ಮಿಟ್ ಮಾಡೋದು ಕಾಡ್ತಿತ್ತು. I'm not able to understand what you are trying to tell me. ಏನೋ मैं समझ नहीं पा रही हूँ कि आप क्या बोल रहे हैं. ಏನಪ್ಪ ಮಾಡಲ್ಲ, ಏನೋ ಮಾತಾಡ್ತಾರೆ. ಹಲೋ 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 ಅಪ್ಪ ಅಪ್ಪ ಬರ್ತಿ ಹಾಸ್ಪಿಟಲ್. आप क्या बोल रहे हैं, मेरे को समझ में नहीं आ रहा है. I'm not able to understand. Can you tell me Hello? much more clearer? There's more clarity. ಅಪ್ಪ ಬರ್ತಿ. भर्ती एडमिशन भर्ती करवाना है किसको? ಯಾರೋ ಸ್ವಲ್ಪ ಕಾಪ್ ನೋಡಿದ. ಹಲೋ ಹಲೋ आप ठीक से बोलिए ना. ನಿಮ್ಗೆ ಕನ್ನಡ ಬರಲ್ವೇನ್ರಿ ನಿಮ್ಗೆ? मैं कन्नड़ नहीं जानती. ಏನಪ್ಪ ಇನ್ನೇನು ಸ್ವಲ್ಪ I don't know Kannada. ಓಕೆ ಮ್ಯಾಮ್. What am wait? ಬರಲ್ಲ ಮ್ಯಾಮ್. ಇವಾಗ ಮಾಡಿದ್ದು ಏನು ಮೇನ್ ಪ್ರಾಬ್ಲಮ್ ಏನಾಗಿತ್ತು? ಲ್ಯಾಂಗ್ವೇಜ್. ಅದು ಎಲ್ಲಿ ಕಲ್ತ್ಕೊಂಡಿದ್ದೀರ ನೀವು? ಏನ್ ಮಾತಾಡಿದ್ರೆ ಹೆಲ್ಪ್ ಆಗಿರೋದು? ಇಂಗ್ಲೀಷ್. ಸೊ ಏನ್ ಬೋಸತ್ತೆ ಎಜುಕೇಶನ್ ಅಲ್ಲಿ ಇಂಗ್ಲೀಷು ತುಂಬಾ ಇಂಪಾರ್ಟೆಂಟ್. ಎಲ್ಲಾದ್ರೂ ಒಪ್ಕೊಂತೀರಾ? ಹೌದು. ಸೊ ಏನ್ ಬೋಸ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್, ಎಲ್ಲ ಒಪ್ಕೊಂತೀರಾ? ಮಾರುತಿ ಟ್ರೇಡಿಂಗ್ ಇನ್ ಆಚಾರ್ಯ ಕುರುಂ ಪರಂಪರಾ ವಿದ್ಯಾಲಯ. ವಾಟ್ ಡು ಯು ಥಿಂಕ್ ಆರ್ ಸಮ್ ಆಫ್ ದ ಡಿಸ್ಟ್ರಾಕ್ಷನ್ಸ್? ನೀವು 13-14 ವರ್ಷ ಇರ್ತಾರೆ ನೀವು. ಎಷ್ಟು 14 ಇಯರ್ಸ್ 14 ಇಯರ್ಸ್ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಡಿಸ್ಟ್ರಾಕ್ಟ್ ಆಗೋಕ್ಕೆ ಏನೆಲ್ಲ ಚಾಲೆಂಜಸ್ ಬರುತ್ತೆ, ನೀವು ಅದನ್ನ ಫೇಸ್ ಮಾಡಿದ್ರೆ ಮಾಡ್ಸಾಗಿ. ಡಿಸ್ಟ್ರಾಕ್ಷನ್ ಒಂಥರ ಮೈಂಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ವೇ ಥರ ಆಗಿಬಿಟ್ಟಿದೆ. ಅಂದರೆ ಇವಾಗ ನೀವು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ನೋಡ್ತೀರಾ. ಏನಕ್ಕೆ ಅಂದರೆ ಬ್ರೈನ್ ಅದನ್ನು ಹೇಗೆ ತಗೊಂಡಿದೆ ಅಂದರೆ ಅದು ನಮ್ಮ ಪ್ರಕಾರ ಇಟ್ಕೊಳ್ಳೋದಿದೆಲ್ಲ ಬ್ರೈನು ಅದಕ್ಕೆ ಏನಾಗುತ್ತೆ ಅದೊಂಥರ ರಿಲ್ಯಾಕ್ಸಿಂಗ್ ವೇ ಥರ ಮಾಡ್ಕೊಬಿಟ್ಟಿದೆ. ನೀವು ವಿಂಡ್ ಮಿಲ್ ನೋಡಿದ? ವಿಂಡ್ ಮಿಲ್ ಏನು ಮಾಡುತ್ತೆ ಹೇಳಿ? ವಿಂಡ್ ಮಿಲ್ ಸೈನ್ಸ್ ಅವರು ವಿಂಡ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್. ಅದನ್ನೇ ಸೈನ್ಸ್ ಏನ್ ಹೇಳೋದಂಕ ಒಂದು ಎನರ್ಜಿ ವಿಂಡ್, ಗಾಳಿ ಒಂದು ಎನರ್ಜಿ ಅಲ್ವಾ? ಆ ವಿಂಡ್ ಮಿಲ್ ನೀವು ನೋಡಿರ್ತೀರಾ, ಫ್ಯಾನ್ ದೊಡ್ಡ ಫ್ಯಾನ್ಸ್ ಇರುತ್ತೆ, ಅದು ರೊಟೇಟ್ ಆಗ್ತಾ ಕನ್ವರ್ಟ್ ಟು ಎಲೆಕ್ಟ್ರಿಸಿಟಿ. ಯಾಕೆ ಹೇಳ್ತಾ ಇರೋದ್ರೆ ಇವಾಗ ಡಿಸ್ಟ್ರಾಕ್ಷನ್ಸ್ ಯಾವಾಗೂ ಇರೋದು. ನಿಮ್ಗೆ ಬುಕ್ಸ್ ಓದೋದು ತುಂಬಾ ಹೆಲ್ಪ್ ಆಗುತ್ತೆ. ಬುಕ್ಸ್ ಓದಿದಾಗ ನಿಮ್ದೇ ಸ್ವಂತ ಇಮ್ಯಾಜಿನೇಷನ್ ತರುತ್ತೆ.